ನಂದೇ ಏರ್ಪೋರ್ಟಲ್ಲಿರೋದು ನಂದಿನಿ ಪಾರ್ಲರು ಆಯಿತಾ. ನಂದಿನಿ ಕರ್ನಾಟಕ ಮಿಲ್ಕು. ನಿಮ್ಗೆ ಯಾರಿಗಾದ್ರೂ ಏರ್ಪೋರ್ಟಿಗೆ ಬಂದರೆ ಇಲ್ಲಿ ಬಂದು ಫ್ರೀ ಆಗ್ತೀನಿ ನನ್ನ ಹೆಸ್ರು ಹೇಳ್ಬಿಟ್ಟು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕಾಶಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಏರ್ಪೋರ್ಟಿಗೆ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ, ಬನ್ನಿ. ಅದಕ್ಕೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಗಾಳಿ ಅಂದರೆ ಗಾಳಿ. ನನ್ನ ರೆಕ್ಕೆ ಪುಕ್ಕ ನೋಡಿ ಹೇಗಾಗಿದೆ. ಒಳಗೆ ಬಿಡಲ್ಲ ಅನ್ಸುತ್ತಲ್ವಾ? ಅದೇ ಟಿಕೆಟ್ ತೋರಿಸಿದ್ರೆ ಒಳಗೆ ಬಿಡೋದು ಅಷ್ಟೇ. ವೆಜ್ಜು ಚಿಲ್ಲಿ ಏನೋ ಪ್ಯಾಟೆ 540. ಈ ರೇಟಲ್ಲೆಲ್ಲ ತಿಂದರೆ ಜೀರ್ಣ ಆಗಲ್ಲ. ಏರ್ಪೋರ್ಟಲ್ಲಿ ಗುಬ್ಬಚ್ಚಿಗಳು ನೋಡಿ, ಬೆಂಗಳೂರಲ್ಲಂತೂ ನೋಡೋಕ್ಕೆ ಸಿಗಲ್ಲ. ಇಲ್ಲಿ ನೋಡಿ ಎಷ್ಟಿದೆ ಗೊತ್ತಾ? ನೋಡಿ ಮೇಲೆಲ್ಲ ಇದೆ ಗುಬ್ಬಚ್ಚಿ. ಚೀನ್ 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 ಅಂತ ಸೌಂಡ್ ನೋಡಿ, ಎಷ್ಟು ಆರ್ತಿದೆ ನೋಡಿ. ನೋಡಿ ನಮ್ದು 12:55 ವಾರಣಾಸಿ. ಕಾಯ್ತಾ ಇದ್ದೀವಿ. ಒಳಗಡೆ 2 ಅವರ್ಗಿಂತ ಮುಂಚೆ ಬಿಡೋದಂತೆ, ಹಾಗಾಗಿ ಹೊರಗಡೆ ಕಾಯ್ತಾ ಇದ್ದೀವಿ ನಾವು. ನೋಡಿ ಈಗ ಒಳಗೆ ಹೋಗ್ತಾ ಇದ್ದೀವಿ. ಪುಟ್ಟು ನಾಯಿ ಮರಿಗೆ ತೊಗೊಂಡು ಬಂದಿದ್ದಾರೆ, ಅದಕ್ಕೆ ಡೈಪರ್ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪುಟ್ಟು ನಾಯಿ ಬರೀ ಡೈಪರು. ಇಲ್ಲಿ ಚೆಕಿಂಗ್ ಮಾಡಿ ಒಳಗೆ ಬಿಡ್ತಾರೆ. ಟಿಕೆಟ್ ಇಲ್ಲಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಇವಾಗ ಚೆಕಿಂಗ್ ನಿಂತಿದ್ದೀವಿ ನಾವು. ನಮ್ಮಣ್ಣ, ನಮ್ಮಕ್ಕೆ, ನಮ್ಮ ಗುಂಡ ಅಲ್ಲಿ ನಿಂತಿದ್ದಾನೆ. ಅಣ್ಣ ಚೆಕಿಂಗ್ ನಿಂತಿದ್ದಾನೆ. ಆಧಾರ್ ಕಾರ್ಡ್ ತೋರಿಸ್ಬೇಕು ಏನೋ, ಇಲ್ಲ ಬರೀ ಟಿಕೆಟ್ ಮಾತ್ರನ ಗೊತ್ತಿಲ್ಲ. ಎಲ್ಲ ರೆಡಿ ಇದ್ದೀವಿ ಒಳಗೋಗೋದಕ್ಕೆ. ನಮ್ಮ ಗುಂಡ ಪಾಪ ನಿಂತ್ಕೊಂಡು ಕಾಯ್ತಾ ನೋಡ್ತಾ ಇದ್ದಾನೆ. ನಾವು ಹೇಗೆ ಹೋಗ್ತೀವೋ ಏನೋ ಅಂತ ಪಾಪ ಅವನಿಗೆ ತಳಮಳ. ನೋಡಿ ಅಲ್ಲಿ ಚೆಕಿಂಗ್ ಮಾಡಿ ಇಲ್ಲಿ ಒಳಗೆ ಬಿಟ್ಟರು. ಅದೇ ಬಾಗಿಲು ಕ್ಲೋಸ್ ಆಗುತ್ತೆ, ಇದಾಗುತ್ತೆ. ನಮ್ಗೆ ಇಲ್ಲಿಂದ ಹೇಗೆ ಅಂತ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಒಳಗಡೆ. ಇಲ್ಲಿ ಬ್ಯಾಗ್ಗೆ ಟ್ಯಾಗ್ ಹಾಕಿ ಅದು ಒಳಗೆ ಹೋಗುತ್ತೆ ಬ್ಯಾಗು. ಆಮೇಲೆ ನಮಗೆ ಅಲ್ಲಿ ಮುಂದೆ ಕೊಡ್ತಾರೆ. ಅದು ಸ್ಕ್ಯಾನ್ ಎಲ್ಲ ಹಾಕಿ ನಮ್ಮದು ಹೆಸ್ರು ಎಲ್ಲ ಇರುತ್ತೆ. ನೋಡಿ ಅಲ್ಲಿ ಹೋಗುತ್ತೆ ಬ್ಯಾಗ್. ನೋಡಿ ಹೇಗೆ ಹೋಗ್ತಾ ಇದೆ ಅಲ್ಲಿ ನೋಡಿ, ಆ ಥರ ಹೋಗುತ್ತೆ. ಆಮೇಲೆ ನಮಗೆ ಅದು ಅಲ್ಲಿ ಮುಂದೆ ನಮಗೆ ಸಿಗುತ್ತೆ. ಟ್ಯಾಗ್ ಆಗ್ತದೆ, ಆಮೇಲೆ ಅದು ನಮ್ಗೆ ಅಲ್ಲಿ ಸಿಗುತ್ತೆ. ಈಗ ಹೋಗುತ್ತೆ ನೋಡಿ.
ತೂಕ ಮಾಡಿ ಅಲ್ಲಿ ಹಾಕ್ತಾರೆ. ಅದು ಹೀಗೆ ಹೋಗಿ ಮುಂದೆ ಸಿಗುತ್ತೆ ನಮಗದು ಎಲ್ಲ. ನೋಡಿ ಲಗೇಜ್ ಹಾಕಿದ್ಮೇಲೆ ನಮ್ಮ ಕೌಂಟ್ರ್ ಆ ಕಡೆ ಇದ್ದಿತ್ತು. ಇದೆಲ್ಲ ಕೈಯಲ್ಲಿರೋ ಲಗೇಜ್ ಹಾಗೆ ಇಟ್ಕೊಳ್ಳೋದು. ಅದು ತೂಕ ಮಾಡಿದ್ದು ಮಾತ್ರ ಅಲ್ಲಿ ಒಳಗೋಗುತ್ತೆ. 15 kg ಒಬ್ಬರಿಗೆ ಮಿನಿಮಮ್ಮು. ಹಾಗೆ ಈಗ ಲಾಸ್ಟು ನಮ್ಮದು ಫುಲ್ಲು ಮುಂದೆಯಿಂದ ಇರೋದು ನೋಡಿ, ಇಲ್ಲಿ ಹೋಗ್ಬೇಕು. ಹ್ಯಾಂಡ್ ರೇಲ್ ಅನ್ನು ಹಿಡಿದುಕೊಳ್ಳಿ. ಕೃಪಯ ಹ್ಯಾಂಡ್ ರೇಲ್ ಪಕಡಿ. ನೋಡಿ ಇಲ್ಲೊಂದು ಚೆಕ್ಕಿಂಗು. ಒಟ್ಟು ಇದು 3 ಕಡೆ ಆಯಿತು ಚೆಕ್ಕಿಂಗ್ ನಮ್ಮದು. ನಮ್ಮ ಬ್ಯಾಗಲ್ಲಿ ಏನೇನಿದೆ ಅದನ್ನು ಅವರೊಂದು ಬುಟ್ಟಿಗೆ ಕೊಡ್ತಾರೆ. ಆ ಬುಟ್ಟಿ ಫುಲ್ಲು ತೆಗೆದಿಡಬೇಕು. ಯಾಕಂದರೆ ಬ್ಲೇಡು, ಕತ್ರಿ ಏನಾದರೂ ನಾವು ತಂದಿದ್ರೆ ಅಂತ ಹೇಳಿ ಅದು ಚೆಕ್ಕಿಂಗ್. ಇಲ್ಲಿ ಅದು ಅಲ್ಲಿ ಹಾಕಿರ್ತೀವಲ್ಲ ಎಲ್ಲ ಮೊಬೈಲು ಎಲ್ಲ ಈ ಥರ ಟ್ರೇಲಿ ಇಲ್ಲಿ ಬಂದಿರುತ್ತೆ. ಆಮೇಲೆ ನಾವು ಚೆಕ್ಕಿಂಗ್, ನಮಗೂ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ಮಾಡಿದ್ಮೇಲೆ ಇಲ್ಲಿ ಬಿಡ್ತಾರೆ. ಇಲ್ಲಿ ನಮ್ಮದೆಲ್ಲ ಐಟಮ್ ತೊಗೊಳ್ಳೋದು, ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ. ನೋಡಿ ಅಲ್ಲಿ ಚೆಕ್ಕಿಂಗ್ ಆದಮೇಲೆ ಬಿಟ್ಟರು. ಇಲ್ಲೆಲ್ಲ ಅಂಗಡಿಗಳೆಲ್ಲ ನೋಡಿ ಎಲ್ಲ ತುಂಬ ರೇಟ್ ಕಡಿಮೆ, ತುಂಬ ಕಡಿಮೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಇರಲಿ ಬಿಡ, ಇಲ್ಲಿ ಮಾಡ್ಬೋದು, ಇಲ್ಲೇನು ತೊಂದರೆ ಇಲ್ಲ. ಎಷ್ಟು ಕಡೆ ಚೆಕ್ಕಿಂಗ್ ಆಯಿತು ಗೊತ್ತಾ? ತುಂಬ ಕಡೆ ಚೆಕ್ಕಿಂಗ್ ಮುಗಿಸ್ಕೊಂಡು ಬಂದು ನಮ್ಮದು ಗೋರ್ಮೆಂಟು KSRTC ಬಸ್ಸೇ ಬೆಸ್ಟ್ ಅನ್ನಿಸ್ಬಿಡ್ತು ನನಗೆ. ಸಿಕ್ಕಾಪಟ್ಟೆ ಚೆಕ್ಕಿಂಗು. ನಮ್ಮ ಆಟೋನೇ ಬೆಸ್ಟು ಹೇಳಬೇಕು ಅಂದರೆ. ಇಲ್ಲಿವಾಗ ನಾವು ಕಾಯಬೇಕು. ನಮ್ಮದು 12:55 ಇರೋದು. ನಾನು ಅಲ್ಲಿ ಏರೋಪ್ಲೇನ್ ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ಲು ಚೆಕ್ಕಿಂಗ್. ಇಲ್ಲೊಂದು ಸರಿ ಚೆಕ್ಕಿಂಗ್ ಆಗಿ ಒಳಗೋಗೋದು. ಇಲ್ಲಿ ಮಲ್ಟಿಫ್ಯಾತ್ ಪ್ರೇಯರ್ ರೂಮ್, ಸರ್ವಧರ್ಮ ಪ್ರಾರ್ಥನಾ ಕೊಠಡಿ ನೋಡಿ. ಎಲ್ಲ ರೀತಿಲೂ ಹೆಂಗಿದೆ ಅನುಕೂಲ. ಧೂಮಪಾನ ಕಾದಿರಿಸಿದ ಸ್ಥಳ, ನೀಟಾಗಿ ಚೆನ್ನಾಗಿರುತ್ತೆ. ನಮ್ಮನ್ನ ನಡೆಯೋಕ್ಕಾಗಲ್ಲ ಅಂತ ಹಿಂಗೆ ಹೋಗ್ತಿದ್ದಾನೆ. ನಾವು ಹಂಗೆ ಹೋಗೋಣ. ಹ್ಯಾಂಡ್ ಬ್ರೇಕನ್ನು ಅಣ್ಣ ನಡೆದು ಸುಸ್ತಾಗುತ್ತಲ್ಲ, ಈ ಥರ ಮಾಡಿದ್ದಾರೆ ನಡೆಯೋಕ್ಕಾಗದೇ ಇರೋರಿಗೆ ನೋಡಿ. ಇದನ್ನ ಸುಮ್ಮನೆ ನಾವು ಹಿಂಗೆ ಇಟ್ಕೊಂಡ್ರೆ ಹೋಗ್ತಾ ಇದೆ. ನಮ್ಮ ಅದಕ್ಕೆ ನಡ್ಕೊಂಡು ಹೋದ್ಲು ನಕ್ಕೊಂಡು. ನಾನೊಂದು ಅನುಭವ ಹೇಗಿರುತ್ತೆ ಅಂತ ನೋಡ್ಬೋದಲ್ವಾ, ಅದಕ್ಕೋಸ್ಕರ ನಾನು ಹಿಡ್ಕೊಂಡು ನಿಂತಿದ್ದೀನಿ. ಅದ್ರ ಮೇಲೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತೀನಿ. ಬೇಡಪ್ಪ, ಭಯ ಆಗುತ್ತೆ. ನೋಡಿ ನಮ್ಮ ಗುಂಡ ಅದ್ರಲ್ಲಿ ಬರ್ತಾ ಇದ್ದಾನೆ. ಮಹಿಳೆಯ ಶೌಚಾಲಯ ತುಂಬ ಕ್ಲೀನಾಗಿರುತ್ತೆ ನೋಡಿ. ಇನ್ನೊಂದು ಕಡೆ ಚೆಕ್ಕಿಂಗ್ ಆಯಿತು. ಈಗ ಇಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಬಸ್ಸಲ್ಲಿ ಕರ್ಕೊಂಡೋಗಿ ನೋಡಿ ಚೆಕ್ಕಿಂಗ್ ಆಗಿ ಬಂದ್ವು. ಈಗ ಈ ಬಸ್ಸಲ್ಲಿ ನಮ್ಮದು ಫ್ಲೈಟ್ ಎಲ್ಲಿರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಕಡೆ ಚೆಕ್ಕಿಂಗ್ ಗೊತ್ತಾ? ಮತ್ತು ವೀಲ್ ಚೇರು, ಯಾರ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅವ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾರೆ. ಬಸ್ ನೋಡಿ, AC ಬಸ್ಸು
ಕನ್ನಡ ಬರುತ್ತೆ ಸರ್. ಓ ಕನ್ನಡದವರೇ. ನಿಮ್ಮ ಹೆಸರು ಸರ್? ವಿಜಯರಾಮ್. ಕನ್ನಡದವ್ರು. ಇದು ಡೊಮೆಸ್ಟಿಕ್ ಮಾತ್ರ, ಇಂಟರ್ನ್ಯಾಷನಲ್ ಏರೋಪ್ಲೇನ್ ಎಲ್ಲ ಕಾಣಲ್ಲ ಇಲ್ಲಿ. ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಡ್ರೈವರು ತುಂಬ ಕ್ಲೋಸ್ ಆಗೋದ್ರು ರಾಘು ಅಂತ. ನೋಡಿ ಎಷ್ಟು ಏರೋಪ್ಲೇನ್ ನಿಂತಿದೆ ನೋಡಿ. ಎಷ್ಟು ಬಸ್ಸು, ಎಷ್ಟು ಕ್ಲೀನ್ ಇದೆ. ನೋಡಿದ್ರ ಮೇಲಿಂದ ಆದರೆ ಆ ಕಡೆಯಿಂದ ಬಂದು ಹಾಗೆ ಹತ್ಬೇಕಿತ್ತು. ನಮ್ಮದು ಗೊತ್ತಿಲ್ಲ. ತುಂಬ ಖುಷಿ ಆಯಿತು. ನೀಟಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ. ಆದರೆ ಚೆಕಿಂಗ್ ಜಾಸ್ತಿ, ಎಲ್ಲ ಕಡೆನೂ ಚೆಕಿಂಗು. ಇಂಡಿಗೋ ಎಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ನೋಡಿ ಅಲ್ಲೊಂದು ಹೋಗ್ತಾ ಇದೆ, ಮೇಲೆ ಹತ್ತತ್ತು ನೋಡಿ. ಒಂದು ನೋಡಿ ಅಲ್ಲಿ ಮೇಲೆ ಹತ್ತುತ್ತಾ ಇದೆ ನೋಡಿ ಒಂದು. ಎಲ್ಲಿ ನೋಡಿದ್ರು ಏರೋಪ್ಲೇನು, ಇಂಡಿಗೋ. ನಾವು ಅಲ್ಲಿಂದ ಇಲ್ಲಿ 1 ಕಿಲೋಮೀಟ್ರ್ ಬರ್ತೀವೇನೋ ಅನ್ಸುತ್ತಲ್ವಾ, 1-1.5 ಕಿಲೋಮೀಟ್ರ್ ಬರ್ತೀವೇನೋ ಬಸ್ಸಲ್ಲಿ. ನಾವು ಇದ್ದಿದ್ದ ಜಾಗಕ್ಕೂ ಏರೋಪ್ಲೇನ್ಗೂ 1-1.5 ಕಿಲೋಮೀಟ್ರ್ ನೋಡಿ ಬಸ್ಸು. ಎಷ್ಟು ಕಡೆ ಚೆಕ್ಕಿಂಗು ನೋಡಿ. ಇದಿವಾಗ ಬಂದಿರೋದು, ಇಳಿತಾ ಇದ್ದಾರೆ ನೋಡಿ. ಈಗ ನೋಡಿ ಅಲ್ಲೊಂದು ಹೋಗ್ತಾ ಇದೆ ಏರೋಪ್ಲೇನ್, ಮೇಲೆ ಹತ್ತುತ್ತಾ ಇದೆ. ಎಷ್ಟು ದೊಡ್ಡದು ನೋಡಿ. ಅದಕ್ಕೆ ಹೇಳೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಓ ನಮ್ಮದು ಏರೋಪ್ಲೇನ್ ಇದೆ, ನಮ್ಮ ಏರೋಪ್ಲೇನ್ ಇದು. ಲಗೇಜ್ ಎಲ್ಲ ಅಲ್ಲಿ ಹೋಗ್ತಾ ಇದೆ ನೋಡಿ, ತೋರಿಸ್ತೀನಿ ನೋಡಿ. ನಮ್ದಿದು ಏರೋಪ್ಲೇನು. ಥ್ಯಾಂಕ್ ಯು ಸರ್. ಗಗನ ಸಖಿಯರನ್ನ ಕರ್ಕೊಂಡೋಗೋಕ್ಕೆ ಬರೋಕ್ಕೆ ನೋಡಿ ಕಾರಿದು. ಕರ್ಕೊಂಡೋಗೋದು, ಕರ್ಕೊಂಡು ಬರೋಕ್ಕೆ ನೋಡಿ. ನಮ್ಮ ಲಗೇಜ್ ಎಲ್ಲ ಈ ಥರ ಬರುತ್ತೆ, ಇದ್ರಲ್ಲಿ ಬರುತ್ತೆ. ಇಲ್ಲಿ ಹಾಕ್ತಾರೆ ಲಗೇಜ್ನ ನೋಡಿ. ಇಲ್ಲಿ ಲಗೇಜ್ ಹೋಗುತ್ತೆ. ಇದು ನಮ್ಮದು ಏರೋಪ್ಲೇನು.
ಹೇಗಿದೆ ನೋಡಿ ಏರೋಪ್ಲೇನ್ ಒಳಗಡೆ. ಯಾವುದಣ್ಣ ಇದಾ? ನೋಡ್ರಿ ಕಿಟಕಿ ಪಕ್ಕ ನಮ್ಮ ಅಣ್ಣ ಹೋಗ್ತಿದ್ದಾನೆ. ಅದಕ್ಕೆ ಇದು ಮೇಲೆ ಇಟ್ಬಿಡಿ. ನಾನು ಸುಮ್ಮನೆ ಆ ಕಡೆಯಿಂದ ನಡ್ಕೊಂಡು ಬರ್ತೀನಿ ಅಷ್ಟೇ. ಕಿಟಕಿ ಪಕ್ಕ ಬಿಟ್ಟಿಲ್ಲ ನೋಡಿ, ಅವನೇ ಕೂತಿದ್ದಾನೆ ಕಿಟಕಿ ಪಕ್ಕ. ನನ್ನ ಸಿಟ್ಟು ಅಂದರೆ ನನ್ನ ಸೀಟ್ ಅದು ಕಿಟಕಿ ಪಕ್ಕ ಅವನು ಕೂತಿದ್ದಾನೆ. ಏರೋಪ್ಲೇನ್ ಸ್ಟಾರ್ಟ್ ಆಗ್ತಿದೆ, AC ವರ್ಕ್ ಆಗ್ತಿದೆ ನೋಡಿ. ಫುಲ್ಲು ಹೊಗೆ ಹೇಗೆ ಬರ್ತಿದೆ. ಕಿವಿಗೆ ಹತ್ತಿ ಇಟ್ಕೊಳ್ಬೇಕು, ಇಲ್ಲ ಅಂತಂದರೆ ಮೇಲೆ ಹೋಗ್ಬೇಕಾದ್ರೆ ತಲೆ ಚಕ್ಕರ ಬರುತ್ತೆ ಅಂತ ಇಟ್ಕೊಳ್ಬೇಕು.
ತಿನ್ನೋದಕ್ಕೆ ಟೇಬಲ್ ಥರ. ಊಟ, ಕಾಫಿ, ಟೀ. ನೋಡಿ ಅಲ್ಲಿ ತಿಂಡಿ, ಜ್ಯೂಸು ಎಲ್ಲ ಕೊಡ್ತಾರೆ. ಒಂದು ಕಾಫಿಗೆ 200 ರೂಪಾಯಿ ಅಂತೆ. ನೋಡ್ರಿ, ಕಿಟಕಿ ಬಾಗ್ಲ ಕೂತಿದ್ದಾನೆ. ಇವ್ರ ಜೊತೆಲಿ ಇನ್ನೊಂದ್ಸರಿ ಬರಲ್ಲ ರೀ ನಾನು. ಇದೇನು ಹೇಳು, ಏನು ಕೆಲಸ? ವಾರಣಾಸಿಗೆ ಬಂದು ಹೇಳಿದ್ವು. ಇದು ವಾರಣಾಸಿ. ಬೆಂಕಿಲಿ ಬಿಟ್ಟಂಗಿದೆ. ಫ್ಲೈಟಿಂದ ಇಳಿದಿದ್ದ ಕೂಡಲೇ ಒಳ್ಳೆ ಬೆಂಕಿಲಿ ಹಾಕ್ದಂಗೆ ಆಗೋಯ್ತು. ಓವನಲ್ಲಂತೆ ನಮ್ಮಣ್ಣ, ಓವನಲ್ಲಿ ಅಂತ ಹೇಳ್ತಿದ್ದಾನೆ. ಈಗ ವಾರಣಾಸಿ ಇಳಿದ್ಬಿಟ್ಟು ಬಸ್ ಹತ್ತಿದ್ದೀವಿ. ಅವ್ರದ್ದೇ ಏರ್ಪೋರ್ಟ್ ಬಸ್ಸಲ್ಲಿ ಇದ್ದೀವಿ ನಾವು. ನೋಡಿ ನಮ್ಮ ನೋಡಿ ನನಗೆ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ. ನನಗೆ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ ನೋಡಿ. ವಾರಣಾಸಿ ಏರ್ಪೋರ್ಟು. ಇವಾಗ ಲಗೇಜ್ಗೆ ಕಾಯ್ತಾ ಇದ್ದೀವಿ. ಇಲ್ಲಿ ಲಗೇಜ್ ಬರುತ್ತೆ. ನಾವು ಅಲ್ಲಿ ಲಗೇಜ್ ಹಾಕಿದ್ವಲ್ಲ, ಇಲ್ಲಿ ಬರುತ್ತೆ ಲಗೇಜು. ಸುತ್ತುತ್ತಾ ಇರುತ್ತೆ ನೋಡಿ. ಇದು ಚಿಕ್ಕದು. ಯಾರೋ ಬರ್ತಿದ್ದಾರೆ, ಮಿನಿಸ್ಟ್ರು ಏನೋ, ಅದಕ್ಕೇ ಎಲ್ಲ ಕಾಯ್ತಾ ಇದ್ದಾರೆ. ನಾವಲ್ಲಿ ಬೆಂಗಳೂರಲ್ಲಿ ಕೊಟ್ಟಿದ್ವಲ್ಲ ಲಗೇಜು, ಅದು ಇಲ್ಲಿಗೆ ಬರುತ್ತೆ. ನಮ್ಮದು ಲಗೇಜ್ ನೋಡಿಕೊಂಡು ನಾವು ಎತ್ಕೊಳ್ಬೇಕು. ಯಾರು ಮಿನಿಸ್ಟ್ರ್ ಅಂತ ಗೊತ್ತಿಲ್ಲ. ಇಲ್ಲಿನ ಭಾಷೆ ನನಗೆ ಬರಲ್ಲ, ಅವ್ರ ಭಾಷೆ ನನಗೆ ಬರಲ್ಲ, ಹಾಗಾಗಿ ಗೊತ್ತಿಲ್ಲ. ಸುಮ್ಮನೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಅಂತ ಗೊತ್ತಿಲ್ಲ, ಯಾವ ಮಿನಿಸ್ಟ್ರು ಅಂತ. ನನಗೆ ಅಂದ್ಕೊಂಬಿಟ್ಟೆ ಅವರು ವೆಲ್ಕಮ್ ಮಾಡ್ತಿರೋದು ನನಗೆ ಅಂದ್ಕೊಂಡೆ. ಅಲ್ಲ, ಬೇಜಾರಾಯಿತು. ವಾರಣಾಸಿದ್ದು ಇನ್ನೂ ಇದಾಗಿಲ್ಲ ಎಲೆಕ್ಷನ್ನು, ಅದಕ್ಕೆ ನೋಡಿ. ಫ್ಲೈಟ್ ಕೆಳಗಡೆ ಇರುತ್ತೆ ಲಗೇಜು. ಅವರು ಅಲ್ಲೆಲ್ಲೋ ಹಾಕ್ತಾರೆ. ಹಾಕಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾಗ ಫುಲ್ಲು ಸುತ್ತುತ್ತಾ ಇರುತ್ತೆ. ನಮ್ಮದು ಲಗೇಜ್ ಇಲ್ಲಿ ಬರುತ್ತೆ. ನಾವು ನೋಡ್ಕೊಂಡು ಎತ್ಕೊಬೇಕು. ನಮ್ಮ ಲಗೇಜೇ ಎತ್ಕೊಳ್ಬೇಕು, ಬೇರೆ ಲಗೇಜ್ ಎತ್ಕೊಳ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ನೋಡಿ ಇದೆ. ನನ್ನ ಹತ್ರ ಏನೂ ಇಲ್ಲ. ಲಗೇಜ್ ಬಂತು.
ಲಗೇಜ್ ತೊಗೊಂಡು ಈಗ ಹೊರಟು. ತುಂಬ ಬಿಸಿಲು, ಅದಕ್ಕೆ ಒಂದು ಸ್ಟೋಲ್ ಹಾಕ್ಕೊಂಡೆ. ನೋಡಿ ಲಗೇಜ್ ಬಂದಿದೆ ನಮ್ಮದು. ನೋಡಿ ವಾರಣಾಸಿ ಬಂದು ಇಳಿದ್ವು. ಯಾರೋ ಮಿನಿಸ್ಟ್ರು ಬರ್ತಾರಂತ ತುಂಬ ಜನ ಇದ್ದರು. ಇಲ್ಲಿಂದ ನಾವು ಉಡುಪಿ ಮಟ್ಟದಲ್ಲಿ ಇಳ್ಕೊಂಡಿರೋದು. ಅಲ್ಲಿಗೆ 850 ರೂಪಾಯಿ ಹೇಳಿದ್ರು. ನನ್ನ ಲಗೇಜು ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಲ್ಲಿಂದ 850 ರೂಪಾಯಿ ಹೋಗ್ತಾ ಇದ್ದೀವಿ. ನೋಡಿ ವಾರಣಾಸಿ ಏರ್ಪೋರ್ಟ್ ಇದು.